ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇದು ಅಮ್ಮನ ಮನೆಯಿಂದ ಹೊರಟಿದ್ದ ದಿನದ ವ್ಲಾಗ್. ಹಾಗೆ ಜಸ್ಟ್ ಒಂದಿಷ್ಟು ಕ್ಲಿಪ್ನ ತೊಗೊಂಡೆ. ಅಮ್ಮ ಅಡುಗೆಗೆ ಕೆಂಡ ಇದ್ದಾಗಲೇ ಹಪ್ಪಳ ಸುಟ್ಬಿಡ್ತಾರೆ. ಹಪ್ಪಳ ಸುಡೋವಾಗ ಅಷ್ಟು ಘಮ ಬರುತ್ತೆ ಅಂದರೆ ನೀವು ಇಂಚಿನ ಮೇಲೆ ಹಾಕಿದ್ರೂ ಅಷ್ಟು ಘಮ ಬರೋದಿಲ್ಲ, ಅಷ್ಟು ಸೂಪರಾಗಿರುತ್ತೆ. ಈ ಹುರುಳಿಕಾಳು ಹಪ್ಪಳ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಅಷ್ಟು ರುಚಿಯಾಗೂ ಆಗಿತ್ತು. ಮತ್ತು ಇನ್ನು ಪಾಟುಗಳಿಗೆ ಸ್ವಲ್ಪ ಗಿಡ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಾಂದರೆ ಮಣ್ಣು ಗೊಬ್ಬರ ಎಲ್ಲ ಚೆನ್ನಾಗಿ ಸಿಗುತ್ತೆ. ಮಿಕ್ಸ್ ಮಾಡಿ ಒಂದ್ಸರಿ ಹಾಕಿಬಿಟ್ಟು ತೊಗೊಂಡೋಗ್ಬಿಡೋಣ. ಮನೆ ಹತ್ರ ಪದೇ ಪದೇ ಮಣ್ಣು ಸಪ್ರೇಟು ಗೊಬ್ಬರ ಸಪ್ರೇಟ್ ಎಲ್ಲ ತಂದು ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಒಂದಿಷ್ಟು ಪಾಟನ್ನ ಬುಕ್ ಮಾಡಿದ್ದೆ, ಗ್ರೋ ಬ್ಯಾಗು. ಅದರೊಳಗೆ ನಮ್ಮಮ್ಮ ಒಂದಿಷ್ಟು ಗಿಡಗಳನ್ನೆಲ್ಲನೂ ಎಷ್ಟು ಸಿಗುತ್ತೋ ಅದನ್ನೆಲ್ಲ ಹಾಕಿಕೊಟ್ಟಿದ್ದಾರೆ. ಸುಮಾರು ಗಿಡಗಳಿದೆ, ಆಮೇಲೆ ತೋರಿಸ್ತೀನಿ. ಒಂದೊಂದು ಪಾಟಲ್ಲೇ 3-4 ಇಟ್ಟಿದ್ರು. ಮನೆಗೆ ಹೋಗಿ ಅದನ್ನು ಹಾಗೆ ಚೇಂಜ್ ಮಾಡ್ಕೊ, ಇನ್ನು ಹೋಗೋ ತನಕ ಗಿಡ ಕಿತ್ತಿಟ್ಬಿಟ್ರೆ ಗಿಡಗಳು ಹಾಳಾಗಿಬಿಡುತ್ತೆ ಅಂತ ಹೇಳಿ. ನನಗೆ ಎಷ್ಟು ಗಾರ್ಡನಿಂಗ್ ಇಷ್ಟ ಅಂತ ಅಂದರೆ ಅದು ನಮ್ಮ ಅಮ್ಮನಿಂದಾನೆ ಅಂತ ಹೇಳ್ಬೋದು. ನಮ್ಮಮ್ಮ ಮನೆ ಸುತ್ತಮುತ್ತ ಏನಾದರೂ ಒಂದು ಮಾಡ್ತಾರೆ, ಮತ್ತು ಅವ್ರ ಕೈಗುಣನೂ ಅಷ್ಟು ಚೆನ್ನಾಗಿದೆ. ಯಾವ ಗಿಡ ಹಾಕಿದ್ರು ಅಷ್ಟು ಬೇಗ ಬಂದ್ಬಿಡುತ್ತೆ. ಇನ್ನು ಸ್ವಲ್ಪ ಬದನೆಕಾಯಿತು ಕಟ್ ಮಾಡ್ಕೊ ಅಂದರು. ವಾಸಿ ಆಗುತ್ತಾ? ಏನು ಮಾಡೋದೀಗ? ಇಲ್ಲ, ರಕ್ತ ಹೋಗ್ತಾ ಇರುತ್ತಲ್ಲ, ಅದಕ್ಕೆ ಒರೆಸ್ಕೊಬೇಕು ಹಿಂಗೆ. ಇಲ್ಲ ಬಿಡು, ನೋಡಕ್ ಮಂಡ ಇರೋ ತರ ಐತೆ. ಬದನೆಕಾಯಿ ಕಟ್ ಮಾಡೋಕೆ ಹೋಗಿ ಕೈಯೇ ಕಟ್ ಮಾಡ್ಕೊಂಡು ಬಂದೆ. ಸ್ವಲ್ಪ ಅದನ್ನೆಲ್ಲ ಕಟ್ ಮಾಡಿ ಕೊಟ್ಟರು. ಬದನೆಕಾಯಿ ಎಣ್ಗಾಯಿ ತುಂಬ ರುಚಿಯಾಗುತ್ತೆ. ವೈಟ್ ಕಲರ್ ಬದನೆಕಾಯಲ್ಲಿ ಅದ್ರ ಬೀಜ ಎಲ್ಲ ಹಾಕಿ ಸಸಿ ಬರೋದಕ್ಕೆ ಬಿಟ್ಟಿದ್ರು. ಸಣ್ಣ ಸಣ್ಣ ಗಿಡಗಳು ಬರುತ್ತೆ, ಆಮೇಲೆ ತೆಗೆದೋದನ್ನು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಾಕೋಬೇಕು. ಆ ಥರ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ರು, ಬೀಜ ಚೆಲ್ಲಿದ್ರು. ನನಗೂ 1-2 ಬದನೆಕಾಯಿ ಗಿಡ ಹಾಕ್ಕೊಟ್ಟಿದ್ದಾರೆ. 2 ಗಿಡ ಸಾಕಾಗುತ್ತೆ ಒಂದು ಮನೆಗೆ, ಅಷ್ಟು ಬದನೆಕಾಯಿ ಬರುತ್ತೆ. ಇನ್ನು ಸ್ವಲ್ಪ ಹೂವು ಎಲ್ಲ ಇತ್ತು, ಕಟ್ಟಿಟ್ಕೊಳ್ಳೋಣ. ಮನೆಗೆ ಹೋದ್ಮೇಲೆ ನಾನೇ ಕಟ್ಟಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಕಟ್ಟಿಟ್ಕೊಂಡೆ. ಇನ್ನು ಇವತ್ತು ಹೊರಟ್ಬಿಡ್ತೀವಿ ಸಂಜೆ. ಹಾಗೆ ಜಾಸ್ತಿ ಬ್ಲಾಗು ಮಾಡೋಕ್ಕಾಗಲಿಲ್ಲ. ಇನ್ನು ಅಮ್ಮ ಮತ್ತು ನಮ್ಮ ಹಂಸಿ ಅಂತಲೇ ಹೆಸರು ಚೇಂಜ್ ಮಾಡಿದ್ದೀವಿ. ಇವರಿಬ್ರದ್ದು ಬಾಂಡಿಂಗ್ ನೋಡಿ ಹೆಂಗಿದೆ ಅಂತ. ಅಂದರೆ ಇವ್ರ ಅಮ್ಮ ಅಲ್ಲ, ಅವರ ಅಮ್ಮನ ಜೊತೇಲಿ ಪೇರ್ ಆಗಿದ್ದಿದ್ದು ಹಂಸಿ. ಅದನ್ನು ಕೊಟ್ಬಿಟ್ವಿ. ಅದು ನಮ್ಮ ಅಮ್ಮಂಗೆ ತುಂಬ ಫೇವ್ರೇಟು. ಬಂತಲ್ಲ ಅಷ್ಟೇ ತಾನೇ. ಬಂತಾ? ನೋಡ್ದ, ಪ್ರೀತಿಯಿಂದ ಕರೆದ್ರೆ ಹೆಂಗ್ ಬರುತ್ತೆ ಅಂತ. ಜೊತೆಲಿರೋ ಜೀವಗಳು ಹೆಂಗೆ, ಅವು ಮೂಕ ಪ್ರಾಣಿ ಆಗಿರಲಿ ಅಥವಾ ಇನ್ನೊಂದಾಗಿರಲಿ ಮತ್ತೊಂದಾಗಿರಲಿ, ಮನುಷ್ಯನಿಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂದರೆ ಅದಕ್ಕೂ ಅದೇ ಥರ ಭಾವನೆಗಳಿದೆ. ಮನುಷ್ಯನಿಗೆ ಯಾವ್ಯಾವ ಥರ ಭಾವನೆ ಇದೆಯೋ ಅದೇ ಥರ ಭಾವನೆಗಳಿರುತ್ತೆ. ಈ ಭೂಮಿ ಮೇಲೆ ಮನುಷ್ಯನಿಗೆ ಎಷ್ಟು ಅಧಿಕಾರ ಇದೆಯೋ ಅದೇ ಥರ ಇಲ್ಲಿರೋ ಅಷ್ಟು ಜೀವಿಗಳಿಗೂ ಬದುಕೋದಕ್ಕೆ ಈ ಭೂಮಿ ಅಧಿಕಾರನ ಕೊಟ್ಟಿರುತ್ತೆ. ಸುಮಾರು ಜನ ಹಸುಗಳಿಗೆ ಹೊಡಿತಾರೆ, ಆಮೇಲೆ ಎಲ್ಲಾದರೂ ಸ್ವಲ್ಪ ಅಂದ್ರೆ ಅದ್ರ ಜಾಗಕ್ಕೆ ಹೋದರೆ ಅಟ್ಲೀಸ್ಟ್ ಹಿಂಗೆ ಓಡಿಸೋದಿಲ್ಲ, ಹೊಡೆದೇ ಕಳಿಸ್ತಾರೆ. ನಮ್ಮ ಹಸುಗೆ ಎಷ್ಟು ನೋವು ಮಾಡಿದ್ದಾರೆ ಗೊತ್ತಾ, ಎಷ್ಟೊಂದು ಜನ ಸುತ್ತ ಸರೌಂಡಿಂಗಲ್ಲಿರೋರು.
ಆ ಥರನೂ ಮಾಡ್ತಾರೆ. ಅದಕ್ಕೂ ಸ್ವಲ್ಪ ಕೊಡಿ ಪ್ರೀತಿ ಆ ಸ್ಪೇಸ್. ಅದಕ್ಕೆ ಇನ್ನು ಬೆಳಗ್ಗೆ ಇದು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಅಮ್ಮನೇ ದೋಸೆ ಹಿಟ್ಟೆಲ್ಲ ಕೊಡ್ತಾರೆ. ನಾನು ದೋಸೆ ತುಂಬ ಕಮ್ಮಿ ಮಾಡೋದು, ಸುಮಾರು ಜನಕ್ಕೆ ಗೊತ್ತು. ಹಾಗಾಗಿ ಅಮ್ಮನೇ ದೋಸೆ ರುಬ್ಬಿ ಕೊಟ್ಟು ಕಳಿಸ್ಬಿಡ್ತಾರೆ, ನೀನು ಮಾಡಲ್ಲ ಅಂತ. ಇವಾಗ ನಾನು ಹೆಂಚಿದೆಯಲ್ಲ, ಒಂದೇ ಒಂದು ಸರಿ ತುಪ್ಪ ಸವರಿದ್ರೆ 4-5 ವಿತೌಟ್ ಆಯಿಲ್ ದೋಸೆ ತೆಗಿಬೋದು. ಅದು ಈ ಥರ ಕಬ್ಬಿಣದ ಹೆಂಚಾದರೆ ಆ ಥರ ಸ್ವಲ್ಪ ಆಯಿಲ್ನ ತುಂಬ ಕಡಿಮೆ ಮಾಡಿದ್ದೆ. ನೋಡೋಣ ಬರುತ್ತಾ ಇಲ್ವಾ ಅಂತೇಳಿ. ಇಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಆಯಿಲ್ ಹಾಕ್ತಿರ್ತೀವಿ. ಅವತ್ತು ನನಗೆ ಇಯರ್ ಪೇನ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು, ಕಿವಿ ಸಿಕ್ಕಾಪಟ್ಟೆ ನೋವಾಗ್ತಾಯಿತ್ತು ರೈಟ್ ಸೈಡು. ಹಾಗಾಗಿ ಅವತ್ತು ರೆಸ್ಟ್ ತೊಗೊಂಡು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಸ್ಕೇಟಿಂಗ್ ಪ್ರಾಕ್ಟೀಸ್ ಇತ್ತು. ಅಂದರೆ ಕ್ಲಾಸ್ ನಮಗೆ ವೀಕ್ಲಿ 2 ಡೇಸ್ ಕೊಡ್ತಾರೆ. ಆ ಒಂದು 2 ಕ್ಲಾಸಲ್ಲೇ ಮಕ್ಳಿಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋದಕ್ಕಾಗಲ್ಲ, ಸಿಗೋ 2 ಅವರಲ್ಲಿ. ಅದಕ್ಕೆ ನಾವೇನು ಮಾಡಿದ್ವಿ, ನಾವೇ ರೆಗ್ಯುಲರಾಗಿ ಕರ್ಕೊಂಡು ಹೋಗ್ತೀವಿ. ಸರ್ ಏನು ಹೇಳ್ಕೊಟ್ಟಿದ್ದ ರಿಪೀಟಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟಿದ್ರು ನನ್ನ ಹಸ್ಬೆಂಡು. ನನ್ನ ಮಗಳಿಗೆ ನಾನು ಹೋದ್ರೇ ಸಮಾಧಾನ, ಯಾಕೆಂದರೆ ರೆಗ್ಯುಲರ್ ಕ್ಲಾಸ್ ನಾನು ಅಟೆಂಡ್ ಮಾಡ್ತೀನಲ್ಲ. ಹಾಗಾಗಿ ನಮ್ಮ ಮಮ್ಮಿ ಏನಾದರೂ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಾಬಾ ಅಂತ. ಸರಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಹೋಗಿ ಅಂತ ಹೇಳಿ ಕಳಿಸ್ದೆ. ಸುಮಾರು ಜನ ನುಗ್ಗೆ ಸೊಪ್ಪಿನ ಹೆಂಗೆ ಕೊಡ್ತೀರಾ ಪ್ರಗತಿಗೆ ಅಂತ ಕೇಳ್ತಿದ್ರಲ್ಲ, ಈ ಥರನೇ ಕೊಡೋದು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಿಂಗೆ ಉಂಡೆ ಮಾಡಿದ್ರೆ ಟ್ಯಾಬ್ಲೆಟ್ ಥರ ಆಗುತ್ತೆ. ಇದನ್ನು 2 ಮಾಡಿಕೊಡಿ, ನುಂಗೋಕ್ಕಾಗಲ್ಲ ಅಂದರೆ. ನಾನೀಗ ಎಷ್ಟು ದೊಡ್ಡದು ತೊಗೊತೀನಿ, ಪ್ರಗತಿಗೆ ಅದನ್ನ 2 ಮಾಡಿಕೊಡೋದು. 2 ಟ್ಯಾಬ್ಲೆಟ್ನ ನುಂಗೋ ಥರ ನುಂಗ್ಕೊಂಬಿಟ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ನಾವು ನುಗ್ಗೆ ಸೊಪ್ಪನ್ನ ತಿಂದಂಗೆ ಆಗುತ್ತೆ. 2 ಆಗುತ್ತಾ ಅಥವಾ 4 ಆಗುತ್ತಾ, ನಂತರ ದೊಡ್ಡದಲ್ಲಿ 2 ನುಂಗ್ತೀರಾ, ಎಲ್ಲ ನಿಮಗೆ ಡಿಪೆಂಡ್ ಮಾಡಿದ್ದು. ಬಟ್ ಆದಷ್ಟು ಕಡಿಮೆನೇ ತೊಗೊಂಡ್ರೆ ಸ್ಟಾರ್ಟಿಂಗ್ ಅಲ್ವಾ ಒಳ್ಳೆಯದು. ಹೀಗೆ ನಾನು ಪ್ರಗತಿಗೆ ನುಗ್ಗೆ ಸೊಪ್ಪನ್ನು ಕೊಡೋದು. ನೀರು ಕುಡಿಯೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ಅನ್ನೋರಿಗೆ ಈ ಥರ ಮಾಡ್ಕೊಂಡು ಕುಡೀರಿ. ಅದ್ರ ಜೊತೆಗೆ ನಾನು ಈ ನೆಲ್ಲಿಕಾಯಿ ಜ್ಯೂಸ್ ತೊಗೊಳೋದು ನಿಲ್ಲಿಸ್ಬಿಟ್ಟಿದ್ದೆ. ಬಟ್ ಅದ್ರದ್ದು ಏನು ಎಫೆಕ್ಟ್ ಏನಿದೆಯಲ್ಲ, ನಾನು ಅವಾಗ ತೊಗೊಳ್ತಾ ಇದ್ದು. ಈಗ ರೀಸೆಂಟಾಗಿ ನನ್ನ ಹೇರ್ ಫಾಲ್ ಎಷ್ಟು ಕಂಟ್ರೋಲ್ ಆಗಿದೆ ಅಂದರೆ 0 ಅಂತ ಹೇಳ್ಬೋದು. ಎಷ್ಟು ಹೇರ್ ಫಾಲ್ ಆಗ್ತಾಯಿತ್ತು, ಅದು ಹಂಗೆ ಕಂಟ್ರೋಲ್ ಆಗ್ತಾ ಬರುತ್ತೆ. ಅಂದರೆ ನಮಗೆ ಇವಾಗ ತೊಗೊಳ್ತಾ ಇದ್ರೆ ಅದ್ರ ರಿಸಲ್ಟ್ ನಮ್ಗೆ 2 ಮಂತ್ಸ್ ಅವ್ರು 3 ಮಂತ್ಸ್ ಆದಮೇಲೆ ಗೊತ್ತಾಗೋದು. ಹಂಗೆ ನನಗೆ ಅವಾಗ ರೆಗ್ಯುಲರಾಗಿ ತೊಗೊಳ್ತಾ ಇದ್ದಿದ್ದು ಎಫೆಕ್ಟ್ ಇವಾಗ ಗೊತ್ತಾಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಸ್ಟಾಪ್ ಮಾಡೋದು ಬೇಡ ಅಂತ ಮತ್ತೆ ಅದನ್ನು ತೊಗೊಳ್ತಾ ಇದ್ದೀನಿ. ಅದನ್ನು ರೆಗ್ಯುಲರಾಗಿ ಲೈಫಲ್ಲಿ ಒಂದು ಪಾರ್ಟಾಗಿ ಮಾಡ್ಕೊಂಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅತಿಯಾಗಿ ತೊಗೊಂಡ್ರೆ ಏನಾದರೂ ಹಂಗೆ ಹಿಂಗೆ ಆ ಥರದ್ದು ಏನೂ ಇಲ್ಲ, ಎಲ್ಲರೂ ತೊಗೊಬೋದು. ಸ್ಕಿನ್, ಹೇರ್ ಎಲ್ಲದಕ್ಕೂ ಒಳ್ಳೆಯದು. ಅದಾದಮೇಲೆ ನನ್ನ ಆಡಿಯನ್ಸ್ ಒಬ್ರು ಹೇಳಿದರು, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಕಾಟನಲ್ಲಿ ಮಿಕ್ಸ್ ಮಾಡಿ ಕಿವಿಗೆ ಇಟ್ಕೊಂಡ್ರೆ ಪೇಯ್ನ್ ಆದಷ್ಟು ರಿಲೀಫ್ ಆಗುತ್ತೆ ಅಂತ. ನೆನ್ನೆನೇ ಸ್ವಲ್ಪ ಶಾಖ ಎಲ್ಲ ಇದು ಮಾಡಿ ಸ್ವಲ್ಪ ಒಟ್ಟಿಗೆ ಕಮ್ಮಿ ಆಗಿತ್ತು, ನೈಟ್ ಮಲಗಿಬಿಟ್ಟಿದ್ದೆ. ಸರಿ ಇರಲಿ, ಇನ್ನು ಸ್ವಲ್ಪ ಲೈಟಾಗಿ ಹಂಗೆ ಪೇಯ್ನ್ ಇತ್ತು ಅಂತ ಹತ್ತಿನ ಕಿವಿಲಿ ಇಟ್ಕೊಂಡು ಗ್ರೌಂಡ್ ಹತ್ರ ಹೊರಟೆ. ಬೆಳಗ್ಗೆ ಅವತ್ತು ನನಗೆ ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲಿ ಅಂದರೆ ಇಲ್ಲೇ ಅಂತಲ್ಲ, ಎಲ್ಲೋದ್ರೂ ನನ್ನ ಕಣ್ಣು ಫಸ್ಟು ಹೂವಿನ ಮೇಲೆ ಬೀಳುತ್ತೆ. ಖಾಲಿ ಸೈಟಲ್ಲಿ ಇದು ಒಂದು ಹೂವು ಗಿಡ ಇದೆ, ಸೂಪರಾಗಿದೆ. ಅದನ್ನು ಯಾವಾಗಲೂ ಹೋದಾಗಲೂ ಒಂದು ತಗೊಂಡು ಹೋಗ್ತೀನಿ. ಅದೇನೋ ನನಗೆ ಅದು ಇಷ್ಟ ಹೂವು ಅಂದರೆ. ಇನ್ನು ರೋಡಲ್ಲಿ ಹೋಗ್ತಾ ಇದ್ರೆ ಯಾವ್ಯಾವ ಗಿಡದಲ್ಲಿ ಯಾವ್ಯಾವ ಥರ ಹೂವು ಬಿಟ್ಟಿದೆ, ಯಾವ ಥರ ಇದೆ ಅದನ್ನು ನೋಡೋದೇ ನನಗೆ ಒಂದು ಖುಷಿ. ಇನ್ನು ಬೆಳಗ್ಗೆ ಹೊತ್ತು ಚೆನ್ನಾಗಿದೆ. ಇವಾಗ ಬೇಸಿಗೆಲ್ಲ ಮಳೆ, ಸ್ವಲ್ಪ ತಂಪು ಹಂಗಿರುತ್ತೆ. ನನಗೂ ಕೂಡ ಸ್ವಲ್ಪ ವಾಕ್ ಮಾಡ್ದಂಗೆ ಆಗುತ್ತೆ. ಅವರು ಸ್ಕೂಟಿಲಿ ಹೋಗಿದ್ರು, ನಾನು ವಾಕ್ ಮಾಡ್ಕೊಂಡು ಹೋಗ್ತೀನಿ. ಇನ್ನೇನು ಆಲ್ಮೋಸ್ಟ್ ಹೋಗಿ ಸುಮಾರು 1 ಅವರ್ ಆಯಿತು. ಇನ್ನು ಹಾಫ್ ಆನ್ ಅವರಲ್ಲಿ ರಿಟರ್ನ್ ಆಗಿಬಿಡ್ತಾರೆ. ಅಷ್ಟರೊಳಗೆ ಹೋಗಿ ಕರ್ಕೊಂಡು ಬರೋಣ ಅಂತ ಹೊರಟೆ. ಆಮೇಲೆ ಈ ಒಂದು ವಾರ ಫುಲ್ಲು ಸ್ವಲ್ಪ ರೆಸ್ಟ್ ಹಂಗೆ ಹಿಂಗೆ ಇರೋದ್ರಿಂದ ಫುಲ್ ಫೇಸ್ ಎಲ್ಲ ಚಬ್ಬಿ ಥರ ಕಾಣಿಸ್ತಾ ಇದೆ. ನನಗೇನೆ ಸ್ವಲ್ಪ ಫ್ಯಾಟ್ ಆಗೋ ಥರ ಅನಿಸ್ತಾ ಇದೆ. ನೋಡೋಣ ಇನ್ಮೇಲೆ ಸ್ವಲ್ಪ ಕಡಿಮೆ ಆಗ್ಬೋದು. ಅಂದರೆ ಸ್ವಲ್ಪ ಪೇಯ್ನ್ ಇತ್ತಲ್ಲ ಕಿವಿ, ಹಾಗಾಗಿ ಫೇಸ್ ಹಿಂಗೆ ಕಾಣಿಸ್ತಾ ಇದೆ ಅಂತ ನಂಗೆ ಅನಿಸುತ್ತೆ. ಕಣಪ್ಪ ಬಂದ್ಬಿಟ್ಟೆ. ಬರೀ ರನ್ನಿಂಗ್ ಮಾಡ್ದೆ ಅಷ್ಟೇ. ಜಿಗ್ಜಾಗ್ ಮಾಡ್ದ ಮಾಡು. ಪ್ರೀತು ಜಿಗ್ಜಾಗ್ ಮಾಡ್ಬಾ. ಇಲ್ಲಿ ಪ್ರೀತಮ್ ಜಿಗ್ಜಾಗ್ ಮಾಡ್ಬಾ. ಹಾಂ ಜಿಗ್ಜಾಗ್ ಮಾಡು. ನೀ ಯಾಕೆ ಅಲ್ಲೆಲ್ಲ ಹೋಗೋದು? ನೋಡು ಅಕ್ಕ ಮಾಡ್ತೈತೆ ಹಂಗೆ ಮಾಡು. ಮಾಡ್ಕೊಂಡು ಬಾ, ಜಿಗ್ಜಾಗ್ ಮಾಡು. ಜಿಗ್ಜಾಗ್ ಮಾಡಬೇಕು, ಒಳಗಡೆ ಬರಬೇಕು, ಸರ್ಕಲ್ ಅಲ್ಲ. ಜಿಗ್ಜಾಗ್ ಒಳಗಡೆ ಹೋಗು.
ಇಡ್ತಾ ನೋಡು. ಅದೇ ಪ್ರಾಕ್ಟೀಸ್ ಮಾಡು, ಅದೇ ಮಾಡು. ನಾನು ಎಷ್ಟು ಇನ್ವಾಲ್ವ್ ಆಗಿರ್ತೀನಿ ಅಂತ ಅಂದರೆ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ನಾನೇ ಆಡ್ತಾ ಇದ್ದೀನಿ ಏನೋ ಅಂದರೆ ನನಗೆ ಅಷ್ಟು ಗೊತ್ತಾಗಲ್ಲ. ಬಟ್ ಎವ್ರಿ ಕ್ಲಾಸ್ನ ನಾನು ಅಟೆಂಡ್ ಮಾಡೋದ್ರಿಂದ ಸರ್ ಏನು ಅವ್ರಿಗೆ ಸಜೆಷನ್ ಕೊಡ್ತಾ ಇರ್ತಾರೋ ಅದನ್ನು ನಾನು ಕೇಳಿಸ್ಕೊಳ್ತಾ ಇರ್ತೀನಿ. ಆಮೇಲೆ ಸರ್ ಏನು ಹೇಳ್ಕೊಟ್ಟಿರ್ತಾರೋ ಅಷ್ಟನ್ನು ಮಾತ್ರನೇ ರಿಪೀಟಾಗಿ ಪ್ರಾಕ್ಟೀಸ್ ಮಾಡ್ತೀವಿ. ಸರ್ ಅದನ್ನೇ ಹೇಳ್ತಾ ಇದ್ರು, ನೀವು ಆದಷ್ಟು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಎಕ್ಸ್ಟ್ರಾ ನಿಮ್ಗೆ ಅಷ್ಟು ಕಂಫರ್ಟ್ ಅನಿಸುತ್ತೆ. ಮತ್ತು ಕಾಲು ಪೇನ್ ಎಲ್ಲ ಬರೋದಿಲ್ಲ ರೆಗ್ಯುಲರಾಗಿ ಮಾಡ್ತಾ ಇದ್ರೆ. ವೀಕ್ಲಿ 2 days ಅಲ್ಲಿ ಕ್ಲಾಸ್ ಇರುತ್ತೆ ಆ್ಯಂಡ್ ವೀಕ್ಲಿ 3 days ನಾನು ಎಕ್ಸ್ಟ್ರಾ ಕರ್ಕೊಂಡು ಹೋಗ್ತೀನಿ, ಇಲ್ಲ ನನ್ನ ಹಸ್ಬೆಂಡ್ ಆದರೂ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಜಸ್ಟ್ ಹಂಗೆ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ 1-1.5 ಗಂಟೆ. ಬೆಳಗ್ಗೆ ಎದ್ದವ್ರಿಗೆ ಅದೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಥರನೂ ಇರುತ್ತೆ. ಹಾಗಾಗಿ ಇದು ಒಂಥರ ತುಂಬ ಚೆಂದ ಅನಿಸುತ್ತೆ, ನನಗೆ ತುಂಬ ಇಷ್ಟ ಆಯಿತು. ಮಕ್ಕಳು ಅಷ್ಟೇ ಪ್ರಗತಿಗಂತೂ ಡೇ ಬೈ ಡೇ ಇನ್ನೂ ಮುಂದೆ ಕಲಿಬೇಕು, ಇನ್ನೂ ಎಕ್ಸ್ಟ್ರಾ ಪರ್ಫೆಕ್ಟ್ ಆಗಬೇಕು, ಆ ಥರ ತುಂಬ ಇದೆ. ಇನ್ನು ಮುಗಿಸ್ಕೊಂಡು ಮನೆಗೆ ಕರ್ಕೊಂಡು ಹೊರಟ್ವಿ. ಇದು ಒಂದಿರುತ್ತೆ ವೀಕ್ಲಿ 3 days, ಒಂದೊಂದು ದಿನ ಗ್ಯಾಪ್ ಆಗುತ್ತೆ, ಒಂದೊಂದು ದಿನ ಟೈಮ್ ಸಿಕ್ಕಿದ್ರೆ ಕಂಟಿನ್ಯೂಸ್ ಆಗಿ ಹೋಗ್ತೀವಿ. ಹೀಗೆ ಟೋಟಲ್ 5 ದಿನ ಪ್ರಾಕ್ಟೀಸ್ ಮಾಡ್ತಾರೆ ವಾರದಲ್ಲಿ. ಬೆಳಗ್ಗೆ 6 ಗಂಟೆಗೆಲ್ಲ ಅಲ್ಲಿರ್ತಾರೆ, ಒಂದು 7:30-8 ಗಂಟೆಗೆ ಮನೆಗೆ ಬರ್ತಾರೆ. ಇನ್ನು ಅಲ್ಲಿಂದ ನಾನು ವಾಕ್ ಮಾಡ್ಕೊಂಡು ಬರ್ತೀನಿ ಅಂದರು ನಮ್ಮ ಮನೆಯವರು ರಿಟರ್ನ್ ಬಂದು ಮಕ್ಕಳನ್ನ ಮನೆಗೆ ಬಿಟ್ಟು ನಾನು ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ವಾಕ್ ಮಾಡೋಕ್ಕೂ ಆಗೋದಿಲ್ಲ ಬೆಳಗ್ಗೆ ಹೊತ್ತು. ಇನ್ನು ಬೆಳಗ್ಗೆ ಬಂದ ತಕ್ಷಣ ಅವ್ರಿಗೆ ಪ್ರೀ ಬ್ರೇಕ್ಫಾಸ್ಟ್ ಅಂತ ಏನಾದರೂ ಸ್ಮೂದಿ ಮಾಡಿಕೊಡೋಣ ಅಂತ ಬಾಳೆಹಣ್ಣಿತ್ತು, ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರೊಳಗೆ ನಮ್ಮ ಮನೇಲಿ ಅಮ್ಮ ಕೊಟ್ಟು ಕಳಿಸಿದ ಹಲಸಿನ ಹಣ್ಣು ಚೆನ್ನಾಗಿ ಹಣ್ಣಾಗಿತ್ತು, ಘಮ ಘಮ ಅಂತ ಇತ್ತು ಪಾರ್ಕಿಂಗಲ್ಲಿ. ಅದನ್ನು ತೊಗೊಂಡ್ಬಂದು ಬೆಳಗ್ಗೆ ಎಲ್ಲ ಕಟ್ ಮಾಡಿದ್ರೆ ಅಟ್ಲೀಸ್ಟ್ ಖಾಲಿ ಆಗುತ್ತೆ. ಇನ್ನು ಊಟ ಎಲ್ಲ ಆದಮೇಲೆ ಕಟ್ ಮಾಡೋದು ಅದು ಅಲ್ಲಲ್ಲೇ ಉಳಿತಾ ಇರುತ್ತೆ. ಹೊಟ್ಟೆ ತುಂಬಿದ್ಮೇಲೆ ತಿನ್ನಬಾರ್ದು ಅಂತ ಅದಕ್ಕೆ ಹೇಳೋದು, ಹಸ್ದು ಹಲಸಿನ ಹಣ್ಣು ತಿನ್ನಬೇಕು, ಊಟ ಮಾಡಿ ಮಾವಿನ ಹಣ್ಣು ತಿನ್ನಬೇಕು ಅಂತ. ಯಾವ್ದು ಎಷ್ಟು ಹೆಚ್ಚಾಗಿ ಹೋದರೆ ಒಳ್ಳೆಯದು ಅನ್ನೋದನ್ನ ಎಷ್ಟು ನೀಟಾಗಿ ಹೇಳಿದ್ದಾರೆ. ಇನ್ನು ನಾನು ಅವ್ರಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಟ್ಟಿದ್ದೆ, ಲಾಸ್ಟ್ ಟೈಮ್ ಅದನ್ನು ರೆಸಿಪಿ ತೋರಿಸಿದ್ದೀನಿ. ಅವ್ರಿಗೆ ಮಸಲ್ಸ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿ ಇಟ್ಕೊಂಡಿರ್ತೀನಿ. ಅದರಲ್ಲೇ ನಾನು ಸ್ಮೂದಿನೂ ಮಾಡಿಕೊಡ್ತೀನಿ. ಅಕಸ್ಮಾತ್ ಏನಾದರೂ ಹಾಲು ಕುಡಿತೀನಿ ಅಂತಂದರೆ ಅದರೊಳಗೇನೆ ಒಂದು ಸ್ವಲ್ಪ ಕಾಯಿಸ್ಬಿಟ್ಟು ಕೊಡ್ಬೋದು. ಇಲ್ಲ ಅಂತಂದರೆ ಏನಾದರೂ ತಿಂಡಿ ಮಾಡ್ತೀವಲ್ಲ ಅದರಲ್ಲಿ 1-2 ಸ್ಪೂನ್ ಹಾಕಿ ಕೊಡ್ಬೋದು, ಆ ಥರ. ಇಲ್ಲ ಏನೂ ಇಲ್ಲ ಅಂದರೆ ಸ್ಕೇಟಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದಾಗ 2-2 ಸ್ಪೂನ್ ಇಬ್ರಿಗೂ ಡೈರೆಕ್ಟಾಗಿ ಪೌಡರ್ನೇ ಕೊಡ್ತೀನಿ. ಅದರಲ್ಲಿ ಕಲ್ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಡೈರೆಕ್ಟಾಗಿ ತಿನ್ನೋಕೆ ತುಂಬ ಚೆನ್ನಾಗಿದೆ. ಅದನ್ನೇ ತಿನ್ಕೊಂಡು ಬಿಡ್ತಾರೆ. ಬಾಳೆಹಣ್ಣಿಗೆ ಆ ಪೌಡರ್ 2-3 ಸ್ಪೂನ್ ಅಥವಾ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಹಾಲು, ಅದ್ರ ಜೊತೆಗೆ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ಇಷ್ಟೇ. ಸ್ವೀಟ್ ಬೇಕಂತಂದರೆ ನೀವು ಇದು ಖರ್ಜೂರ ಹಾಕ್ಕೋಬೋದು, ಇಲ್ಲಾಂದರೆ ಮೇಲೆ ಹನಿ ಮಿಕ್ಸ್ ಮಾಡ್ಕೋಬೋದು. ಹಲಸಿನ ಕಟ್ ಮಾಡಿದ್ರಲ್ಲ, ಸೊ ಆ ಸ್ಮೂದಿ ಜೊತೆಗೆ ಒಂದು ಸ್ವಲ್ಪ ಚಾಪ್ ಮಾಡಿ ಹಾಕಿದ್ರೆ ಸ್ಪೂನಲ್ಲಿ ಎತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಗೋಡಂಬಿನ ಚಾಪ್ ಮಾಡಿ ಹಾಕಿರ್ತೀನಿ. ಸೊ ಇದರಿಂದ ಅವ್ರಿಗೆ ಪಾಪ ಬೆಳಗ್ಗೆಂದು ಅಷ್ಟು ಇದು ಏನು ಅಂದರೆ ಜಸ್ಟ್ ಸ್ಕೇಟಿಂಗ್ ನೋಡಿರ್ತೀರ ನೀವು, ಅದಕ್ಕೂ ಮುಂಚೆಗೆ ಅವ್ರಿಗೆ ಬಾಡಿ ಹೀಟ್ ಆಗಲಿ ಅಂತ ಹೇಳ್ಬಿಟ್ಟು ವರ್ಕೌಟ್ ಮಾಡಿಸ್ತಾರೆ. ಅಂದರೆ ರನ್ ಮಾಡಬೇಕು, ಆಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಅದಾದಮೇಲೆ ಸ್ಕೇಟಿಂಗ್ ಮಾಡಬೇಕು. ಬಾಡಿ ಹೀಟ್ ಆದಮೇಲೆ ಸ್ಕೇಟಿಂಗ್ ಮಾಡಬೇಕು, ಇಲ್ಲಾಂದರೆ ಮಸಲ್ಸ್ ಪ್ರಾಬ್ಲಮ್ ಆಗುತ್ತೆ. ಮತ್ತು ಸುಮಾರು ಜನ ಕಿಟ್ ಬಗ್ಗೆ ಕೇಳ್ತಾ ಇದ್ರಿ, ಎಷ್ಟು ನೀವು ಕೊಟ್ರಿ ಅಂತ. ನಾನು ಕಮೆಂಟ್ ಸೆಕ್ಷನಲ್ಲಿ ಸುಮಾರು ಜನಕ್ಕೆ ರಿಪ್ಲೈ ಮಾಡಿದೆ. ಇದೇನು ಅಷ್ಟು ಮ್ಯಾಂಡೇಟರಿ ಅಂತ ಅನ್ನಿಸ್ಲಿಲ್ಲ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಸೇರ್ಸಂಗಿದ್ರೆ ಒಬ್ಬೊಬ್ಬರು ಟೀಚರ್ ಒಂದೊಂದು ಥರ ಇರುತ್ತೆ, ಒಂದೊಂದು ಅಕಾಡೆಮಿಲಿ ಒಂದೊಂದು ಥರ ಪೇ ಮಾಡಿಸ್ಕೊಳ್ತಾರೇನೋ, ಬಹುಶಃ ನಂಗೆ ಅದು ಗೊತ್ತಿಲ್ಲ. ಇಲ್ಲಿ ಕಿಟ್ಗೆ ನಂಗೆ 15,000 ರೂಪಾಯಿ ಆಯಿತು. ಮತ್ತು ಅವಾಗ ಅಡ್ಮಿಷನ್ ಫೀಸ್ ಮತ್ತು ಆ ಮಂತಿಂದು ಫೀಸ್ ಎಲ್ಲ ಸೇರಿಸಿ ಟೋಟಲ್ ನನಗೆ 20,000 ಮೇಲಾಯಿತು. 20,000 ಎಕ್ಸಾಕ್ಟಾಗಿ ಆಯಿತು. ಅದು ಆ ಮಂತಿಂದು ಒಂದು ಪೇಮೆಂಟು, ಮತ್ತು ಅಡ್ಮಿಷನ್ ಅಂತ 1,000 ಏನೋ ಖರ್ಚ್ಕೊತಾರೆ, ಅದು ಮತ್ತು ಕಿಟ್ಟು ಎರಡೂ ಸೇರಿ ಒಂದು ಸರಿಗೆ ನನಗೆ 20,000 ಮೇಲೆ ಬಿತ್ತು. ಕಿಟ್ ಅವರೇ ಕೊಟ್ಟರು. ನಾವು ತೊಗೊಂಡೋಗ್ಬೋದಾಯ್ತೇನೋ, ಬಟ್ ಅವರೇ ಕೊಡ್ತೀವಿ ಅಂದಿದ್ದಕ್ಕೆ ಸುಮ್ಮನೆ ಅವ್ರಿಗೆ ಅಂದರೆ ಚೆನ್ನಾಗಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಸರ್ ಹತ್ರನೇ ನಾವು ತೊಗೊಂಡ್ವಿ. ಹಾಗಾಗಿ ಕಿಟ್ ಅವರೇ ಕೊಟ್ಟರು. ಸೊ ಅದರಿಂದ ಲಿಂಕ್ ಇಲ್ಲ ನನ್ನ ಹತ್ರ. ಸುಮಾರು ಜನ ಲಿಂಕು ಸಹ ಕೇಳ್ತಾಯಿದ್ರಿ. ಜಾಯಿನ್ ಮಾಡ್ಸಂಗಿದ್ರೆ ನೋಡಿ ಮಾಡಿ, ಮಕ್ಳಿಗೆ ಇಂಟ್ರೆಸ್ಟ್ ಇರಲಿ ಮತ್ತು ನಿಮಗೂ ಟೈಮ್ ಅಡ್ಜಸ್ಟ್ ಆಗುತ್ತೆ ಅಂದರೆ ಮಾಡಿಸಿ. ಮತ್ತು ತುಂಬ ಚೆನ್ನಾಗಿ
ಚೆನ್ನಾಗಿದೆ, ಮಕ್ಕಳಿಗೆ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಫೋಕಸ್ ಮಾಡ್ತಾರೆ. ಪ್ರೀತಮ್ಗೂ ಅಷ್ಟೇ ಇವಾಗ ತುಂಬ ಫೋಕಸಿಂಗ್ ಬಂದಿದೆ, ಅವ್ನ ವೇನ ಅವ್ನು ಫೋಕಸ್ ಮಾಡ್ಕೊಂಡು ಹೋಗೋಷ್ಟು ಬಂದಿದೆ. ಫಸ್ಟ್ ಹೆಂಗೆ ಅಂದರೆ ಎಲ್ಲರನ್ನೂ ನೋಡ್ತಾ ಇದ್ದ, ಸ್ಕೇಟಿಂಗ್ ಕಟ್ಕೊಂಡು ಎಲ್ಲರೂ ನೋಡ್ಕೊಂಡೇ ಹೋಗ್ತಾ ಇದ್ದ. ಈಗ ಅದು ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ನಂಗೆ ಅದು ಅವನಿಗೆ ಸೂಟ್ ಅನ್ನಿಸ್ತು. ಆಮೇಲೆ ಅವ್ನು ತುಂಬ ಚಿಕ್ಕವನು, 4 ವರ್ಷದವನು, ಅಟ್ಲೀಸ್ಟ್ 6 ಇಯರ್ಸ್ ಇರಲಿ ಅಂತಂದರು. ಬಟ್ ಅವ್ನಿಗೆ ಇಂಟ್ರೆಸ್ಟ್ ಇತ್ತು. ಆಮೇಲೆ ಸರ್ಗೂ ಗೊತ್ತು ಈ ಏಜಿಗೆ ಎಷ್ಟು ಮಾಡಿಸ್ಬೇಕೋ ಅಷ್ಟೇ ಮಾಡಿಸ್ತಾರೆ. ಇನ್ನು ಪ್ರಗತಿಗೆ ಅಲ್ಲಿಂದ ಬಂದ ತಕ್ಷಣ ಒಂದು ಯೋಗ ಕ್ಲಾಸ್ಗೆ ಜಾಯ್ನ್ ಆಗಿದ್ದಾರೆ. ಜಸ್ಟ್ 21 ಡೇಸ್ಗೆ, ಅದು 21 ಡೇಸ್ ಪ್ರಾಕ್ಟೀಸ್ ಮಾಡಿದ್ರೆ ಇದಾಗುತ್ತಲ್ಲ, ಆ ಥರ ಒಂದು ಫ್ರೀ ಸೆಷನ್ ಇತ್ತು. ಹಾಗಾಗಿ ಯೋಗ ಕ್ಲಾಸಿಗೆ ಸೇರ್ಕೊಂಡಿದ್ದಾರೆ. ನಿಮ್ಗೇನಾದ್ರೂ ಅದಕ್ಕೆ ಸೆಷನ್ ಬಗ್ಗೆ ಐಡಿಯಾಸ್ ಬೇಕು, ನಿಮ್ಮ ಮಕ್ಕಳು ಜಾಯಿನ್ ಮಾಡ್ತೀರಾ ಅಂತಂದರೆ ನೀವು ಹೇಳಿ, ನಾನು ಪ್ರಗತಿ ಯೂಟ್ಯೂಬ್ ಚಾನಲಲ್ಲಿ ಅದ್ರ ಡೀಟೇಲ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹೆಂಗಿರುತ್ತೆ, ಹೇಗೆ ಅದು ಕ್ಲಾಸ್ ತೊಗೊಳ್ತಾರೆ, ನೀವು ಹೆಂಗೆ ಜಾಯಿನ್ ಆಗ್ಬೋದು ಅಂತ ಹೇಳಿ. ಅದು ಒಂದು ಅಟೆಂಡ್ ಮಾಡ್ಕೊಳ್ತಾರೆ ಪ್ರತಿದಿನ. ಈಗ ಆಲ್ರೆಡಿ 4-5 ಡೇಸ್ ಆಯಿತು ಸ್ಟಾರ್ಟ್ ಮಾಡಿ. ಇನ್ನು ನನ್ನ ಒಂದು ಪುಟಾಣಿ ಗಾರ್ಡನ್ ನಿಮಗೆ ತೋರಿಸ್ಬೇಕು ಅಂತ ಎಕ್ಸೈಟಾಗಿ ಆಗಿದ್ದೀನಿ. ಸಖತ್ ಖುಷಿ ಆಗ್ತಾಯಿದೆ. ಸೊಪ್ಪು ಅಷ್ಟು ಚೆನ್ನಾಗಿ ಬಂದಿದೆ. ಇಷ್ಟಕ್ಕೆಲ್ಲ ಎಷ್ಟೊಂದು ಖುಷಿ ಆಗುತ್ತೆ ಅಂತ ಅನಿಸ್ಬೋದು. ಬಟ್ ಮೊದಲನ ಪ್ರಯತ್ನದಲ್ಲಿ ಗಿಡ ಎಲ್ಲ ಬರ್ನ್ ಆಗಿಬಿಟ್ಟಿತ್ತು. ಅದಾದಮೇಲೆ ಅದೇ ಗಿಡದಲ್ಲಿ ಸಣ್ಣ ಬೀಜ ಉಳಿದಿತ್ತಲ್ಲ, ಸ್ವಲ್ಪ ನೀರು ಹಾಕ್ತಾ ಅದು ಸಣ್ಣದಾಗಿ ಚಿಗುರಕ್ಕೆ ಸ್ಟಾರ್ಟ್ ಆಯಿತು. 4 ಗಿಡ ಬರಲಿ ಬಿಡು ಅಂತೇಳಿ ಬಿಟ್ಟಿದ್ದೆ. ಆಮೇಲೆ ಓಕೆ, ಇದು ಬರೋಷ್ರೊಳಗೆ ಇನ್ನು ಎಕ್ಸ್ಟ್ರಾ ಬರಲಿ ಅಂತ ಇನ್ನು 2 ಎಕ್ಸ್ಟ್ರಾ ಪಾಟಿಗೆ ಸ್ವಲ್ಪ ಬೀಜ ಚೆಲ್ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ಎಲೆನೂ ಬೆಣ್ಣೆ ಥರ ಇದೆ ದಂಟಿಂದು. ಮತ್ತು ನಾನು ಎಕ್ಸ್ಟ್ರಾನೂ ಹಾಕ್ಬೋದಾಗಿತ್ತು ಅಂತ. ಆಮೇಲೆ ನಾನು ನಿಧಾನಕ್ಕೆ ಹಾಕೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಸೌತೆಕಾಯಿ ಗಿಡ, ಟೊಮೊಟೊ ಗಿಡ ಬೀಜ ಎಲ್ಲ ಸಣ್ಣ ಪಾಟಿಗೆ ಹಾಕ್ಬಿಟ್ಟಿದ್ರು. ಅದನ್ನೆಲ್ಲ ತೆಗೆದು ದೊಡ್ಡ ಪಾಟಿಗೆ ಹಾಕ್ತೆ. ಒಂದು ಮಲ್ಲಿಗೆ ಗಿಡ ತಂದೆ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಇದೆಲ್ಲೋ ಯಾವಾಗಲೂ ನನ್ನ ಪಾಟು ಒಳಗೆ ಮೆಣಸಿನ ಬೀಜ ಚೆಲ್ಲಿದೆ, ಅದು ಗಿಡ ಇವಾಗ ಹೂವು ಆಗಿದೆ. ಹೀಗೆ ಒಂದು ಗಿಡ ಹೋಗಿ ಇಷ್ಟೊಂದು ಗಿಡ ಆಯಿತಾ. ಇವಾಗ ಟೆರೆಸ್ ಫುಲ್ಲು ಗಿಡ ಕಾಣಿಸ್ತಾ ಇದೆ. ನೋಡಿ ಖುಷಿ ಆಯಿತು. ಹಂಗೂ ನಮ್ಮಮ್ಮ ಬೈತಾ ಇದ್ರು, ಮಲ್ಲಿಗೆ ಗಿಡಕ್ಕೆ 150 ರೂಪಾಯಿ ಕೊಟ್ಟಿದ್ಯಾ, ನಮ್ಮ ಮನೆ ಮುಂದೆ ಇಷ್ಟೊಂದು ಮಲ್ಲಿಗೆ ಗಿಡ ಇದೆ, ಯಾವುದಾದ್ರೂ ಒಂದು ಗಿಡ ತೊಗೊಂಡೋಗಿ ಹಾಕಿದರೆ ಬರ್ತಾಯ್ತಪ್ಪ, ಅದೇನು ಈಸಿ ಅಂತ ಹೇಳಿ. ಇನ್ನು ನಮ್ಮ ಅಮ್ಮಂಗೆ ಏನೋ ಗಿಡ ಹಾಕ್ತಾರೆ ಅಂದರೆ ನಮ್ಮಮ್ಮನೇ ನಮಗಿಂತ ಜಾಸ್ತಿ ಅದು ಹಾಕು ಇದು ಹಾಕೋ, ಇದನ್ನ ಹಾಕೋಬೋದಲ್ವ, ಮಕ್ಕಳಿಗೆ ದೊಡ್ಡ ಪತ್ರೆ ಇರಲೇಬೇಕು, ಅದು ಹಾಕೋ, ಅದು ಮಕ್ಳಿಗೆ ಒಳ್ಳೆಯದು, ಕೆಮ್ಮು ಗಿಮ್ಮು ಬಂದಾಗ ಯೂಸ್ ಮಾಡೋಕ್ಕಾಗತ್ತೆ, ಮತ್ತು ತುಳಸಿ ಗಿಡ ಇರಲಿ, ಯಾವಾಗಲೂ ತುಳಸಿ ಬೆಳೆಸು, ಆ ಥರ ಎಲ್ಲ ನಮ್ಮಮ್ಮ ಹೇಳ್ತಾ ಇರ್ತಾರೆ. ಅವ್ರಿಗೂ ಅಷ್ಟೇ ಗಿಡಗಳು ಹಾಕೋಕ್ಕೆ ಇಷ್ಟ, ಹಾಕ್ತಿರ್ತಾರೆ. ಇನ್ನು ಫ್ರೀ ಟೈಮಲ್ಲಿ ಪ್ರಗತಿಗೆ ಜಸ್ಟ್ ಹಾಗೆ ಕ್ರೋಶ ಕಲಿಬೇಕು ಅಂತ ಅನ್ನಿಸ್ತಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾಯಿದ್ರು. ನಾನೇ ಕ್ರೋಶ ಕಲ್ತಿದ್ದೀನಿ, ಟೀಚರ್ ನಾನೇ ಇದ್ದೀನಿ, ನೀನು ಯಾಕೆ ಯೂಟ್ಯೂಬ್ ನೋಡ್ತಾ ಇದೆಯಾ, ಬಾಯಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಹುಲ್ಲನ್ನು ನೀಡಲ್ಲಿತ್ತು ನನ್ನ ಹತ್ರನೇ. ಜಸ್ಟ್ ಒಂದು ಚೈನ್ ಸ್ಟಿಚ್ ಹಾಕೋದನ್ನ ಹೇಳ್ಕೊಟ್ಟೆ ಎಸ್ಟರ್ಡೇ, ಹಿಂದಿನ ದಿನ ಚೈನ್ ಸ್ಟಿಚ್ ಕಲ್ತ್ಕೊಂಡ್ಬಿಟ್ರು. ಅದಾದಮೇಲೆ ಇವತ್ತು ಮಮ್ಮಿ ನೆಕ್ಸ್ಟ್ ಏನು ಕಲೀಲಿ ಅಂತ, ಸರಿ ಇವಾಗ ಬಾ ಸಿಂಗಲ್ ಕ್ರೋಶ ಹಾಕೋದು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ನೀಡಲಲ್ಲಿ ಸಿಂಗಲ್ ಕ್ರೋಶ ಹೆಂಗೆ ಹಾಕೋದು ಅಂತ ಹೇಳ್ಕೊಟ್ಟೆ. ಆಲ್ಮೋಸ್ಟ್ ಅದು ಕಲಿತು ನೆಕ್ಸ್ಟ್ ಲೇಯರ್ನ ಹೆಂಗೆ ಮಾಡೋದು ಅಂತ ಕಲಿತಾ ಇದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಪ್ರಾಕ್ಟೀಸ್ ಆಗಲಿ ಚೆನ್ನಾಗಿ, ಅದ್ರ ಒಂದು ಪರ್ಫೆಕ್ಷನ್ ಬರಬೇಕು ಅಂತ ಬೇಗ ಕಲಿತಾ ಇದ್ದಾರೆ. ಅದೇ ಖುಷಿಯಾಗಿದ್ದು ನನಗೆ. ಅದು ಸ್ವಂತ ಇಂಟ್ರೆಸ್ಟಿಂದ ಕೇಳಿದ್ದು, ನಾನೇ ಏನು ಹೇಳಿಲ್ಲ. ಸೊ ನೋಡೋಣ ನೆಕ್ಸ್ಟು ಟೈಮ್ ಸಿಕ್ಕಿದಾಗ ಸ್ವಲ್ಪ ಹ್ಯಾಂಡ್ ಎಂಬ್ರಾಯ್ಡ್ರಿ ಬಗ್ಗೆನೂ ಕೂಡ ಜಾಸ್ತಿ ಏನಾದರೂ ಹೇಳೋಣ ಅಂತ. ಪ್ರಗತಿಗೆ ಇದೆಲ್ಲ ತುಂಬ ಇಷ್ಟ ಆಗ್ತದೆ, ಸೇಮ್ ನನ್ನಂಗೆ ಎಕ್ಸ್ಟ್ರಾ ಕಲಿಯೋದೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ, ಆ್ಯಂಡ್ ಬೇಗ ಗ್ರಾಸ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಇನ್ನು ನನ್ನ ಮಗ ಇದು ಥರ ದೊಡ್ಡ ಬುಕ್ ತೊಗೊಂಡ್ಬಂದು ಓದ್ತಾನೆ, ಅದು ಏನು ಅರ್ಥ ಆಗುತ್ತೋ ಬಿಡುತ್ತೋ ನಮಗಂತೂ ತಲೆ ಕೆಡಿಸ್ತಾ ಇರ್ತಾನೆ. ಅದು ಅವ್ನ ಕ್ಯಾರೆಕ್ಟರು. ಇನ್ಮೇಲೆ ರೆಗ್ಯುಲರ್ ಅಪ್ಡೇಟ್ಸ್ನ ನಾನು ನನ್ನ ಲಾಂಗ್ ಬ್ಲಾಗ್ಗಳಲ್ಲೇ ಹಾಕ್ತೀನಿ. ಶಾರ್ಟ್ ವಿಡಿಯೋ ಆದರೂ ಪರವಾಗಿಲ್ಲ, ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಜಸ್ಟ್ ಇಯರ್ ಪೇನಿಂದ ನಾನು ಹಾಕೋಕ್ಕಾಗಲಿಲ್ಲ. ಇಂಥ ಪೇನ್ ಆಗಿತ್ತು ಅಂದರೆ ಶೀತದ ಗಂಟು ಇರಬಹುದೇನೋ ಅನಿಸುತ್ತೆ, ಆ ಥರ ಏನೋ ನನಗೆ ಅನಿಸ್ತು. ಅದಾದಮೇಲೆ 2-3 ಡೇಸ್ ಅಷ್ಟೇ ಫುಲ್ಲು ಪೇನ್ ಹಾಗೆ ಆಟೋಮೆಟಿಕ್ಕಾಗಿ ಕಡಿಮೆ ಆಯಿತು. ನಾನೇನು ಜಾಸ್ತಿ ಮೆಡಿಕೇಷನ್ಗೆ ಹೋಗಿಲ್ಲ.
ಇನ್ನು ಮೆಂತ್ಯ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿನ ಚಾಪ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಮೇಲೆ ಸ್ವಲ್ಪ ಉಪ್ಪು ಹಾಕಿ ಈರುಳ್ಳಿ ಬೆಂದ ಮೇಲೆ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿರೋ ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ಬೇಯಬೇಕು ಅಂದರೆ ಜಾಸ್ತಿನೇ ಬೇಯಬೇಕು, ಬ್ರೌನ್ ಆದರೂ ಪರವಾಗಿಲ್ಲ. ಆಲೂಗೆಡ್ಡೆ ಫುಲ್ಲು ಸಾಫ್ಟ್ ಆಗೋ ತನಕ ಬೆಂದ ಮೇಲೆ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ವಾಶ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಇಷ್ಟೇ. ಇದ್ರ ಮೇಲೆ ಒಂದು ಸ್ವಲ್ಪ ಲೈಟಾಗಿ ಮಸಾಲ ಎಲ್ಲ ಹಾಕೊಂಡ್ಬಿಡೋದು, ಉಪ್ಪು, ಖಾರ, ಅರಿಶಿನ, ಸ್ವಲ್ಪ ಗರಂ ಮಸಾಲ, ಇಷ್ಟೇ. ಇಷ್ಟನ್ನು ಹಾಕಿ ಆಲೂಗೆಡ್ಡೆ, ಮೆಂತ್ಯ ಇಷ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ನೀವು ಇದನ್ನು ಪಕ್ಕಾ ಟ್ರೈ ಮಾಡಿ. ನಾನು ಇದನ್ನು ಸುಮಾರು ಹಳೇ ವಿಡಿಯೋದಲ್ಲಿ ಯಾವಾಗಲೂ ಒಂದು ಸರಿ ಹಾಕಿದ್ದೆ. ನಾನು ಹಾಕಿರೋ ರೆಸಿಪಿ ಇದ್ದರೆ ರಿಪೀಟಾಗಿ ಹಾಕೋಕ್ಕೆ ಹೋಗಲ್ಲ, ತುಂಬ ಲಾಂಗ್ ಆಯ್ತಲ್ಲ, ಹಾಗಾಗಿ ಇದು ನನಗೆ ಶೇರ್ ಮಾಡಿಕೊಂಡೆ. ಆಮೇಲೆ ಅನ್ನಿಸ್ತು ಯಾಕೆ ಮೆಂತ್ಯ ಬೀಜ ಹಾಕಬಾರ್ದಾಗಿತ್ತು, ಇಷ್ಟೇ ಮೆಂತ್ಯ ಸೊಪ್ಪು ಸಿಕ್ಕಿದ್ರು ಪಲ್ಯ ಆಗ್ತಾಯಿತ್ತಲ್ಲ ಅಂತ. ನೋಡೋಣ ನೆಕ್ಸ್ಟ್ ಇವಾಗ ಹಾಕ್ತೀನಿ. ಮಳೆಗಾಲ ಅಲ್ವಾ, ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ. ನಿಜ ನನಗೆ ಹೆಂಗೆ ಖುಷಿ ಆಯಿತು ಗೊತ್ತಾ. ಒಂದೊಂದು ಗಿಡ ಒಂದೊಂದು ಎಲೆ ಬರ್ತಾಯಿದ್ರು ಏನೋ ಒಂಥರ. ನಾನಂತೂ ದಿನಕ್ಕೆ ಒಂದು 5 ಸರಿ ಹೋಗಿರ್ತೀನಿ ಟೆರೆಸ್ ಹತ್ರ, ಎಲ್ಲ ಗಿಡಗಳನ್ನ ನೋಡ್ಕೊಂಡು ಬರ್ತಾಯಿರ್ತೀನಿ. ಅದ್ರ ಜೊತೆಗೆ ಕರೆಮಣೆ ಕಾಳು ಅಂತ ನಾವು ಹೇಳ್ತೀವಿ, ಅದು ಒಗ್ಗರಣೆ ಮಾಡ್ತಾಯಿದ್ದೀನಿ ವಿತೌಟ್ ಆಯಿಲು. ಇದೇನು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಅದಕ್ಕೆ ಈರುಳ್ಳಿ, ಹಸಿರುಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹಂಗೆ ಅದು ಇದಾಗಿ ಫ್ರೈ ಆಗುತ್ತೆ. ಇಮಿಡಿಯೇಟಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಆ ತೆಂಗಿನಕಾಯಿ ತುರಿಯಲ್ಲೇ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ, ಅದ್ರ ಜೊತೆ ಫ್ರೈ ಮಾಡಬೇಕು. ಈರುಳ್ಳಿ ತುಂಬ ಬೇಯಬೇಕಂತ ಏನಿಲ್ಲ, ಮೇಲೆ ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದ್ಸರಿ ಬೇಯಿಸ್ಕೊಂಡ್ರೆ ಅದು ಮಾಯ್ಶ್ಚರ್ ಏನಿದೆ ಅದು ಹೋಗುತ್ತೆ. ಆಮೇಲೆ ಕರೆಮಣೆ ಕಾಳನ್ನ ನಾನು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿ ಅದ್ರ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಆವಾಗ ತೆಂಗಿನಕಾಯಿ, ಹಸಿರುಮೆಣಸಿನ್ಕಾಯಿ, ಈರುಳ್ಳಿ ಈ 3 ಏನಿದೆಯಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ವಿತೌಟ್ ಒಂದು ಡ್ರಾಪ್ ಆಯಿಲ್ ಹಾಕ್ದಲ್ಲೇ ಮಾಡಿದ್ದೀನಿ. ಮೊನ್ನೆನೂ ಅಷ್ಟೇ ಕಾಬಲ್ ಕಡಲೆನ ಸೇಮ್ ಮೆಥಡಲ್ಲಿ ಮಾಡಿದ್ದೆ. ಇವತ್ತು ಡೈಲಿ ಒಂದು ಕಾಳು ನೆನೆ ಹಾಕ್ತೀನಿ, ಅದ್ರದ್ದು ಈ ಥರ ಉಸ್ಲಿ ಮಾಡ್ಕೊಡ್ತೀನಿ ಸೈಡ್ಗೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸೂಪರಾಗಿ ಟೇಸ್ಟಿಯಾಗಿ ಸೈಡ್ಗೊಂದು ಕಾಳು ರೆಡಿ ಆಯಿತು. ಸ್ವಲ್ಪ ಮೊಸರಿತ್ತು, ಸರಿ ತಿನ್ನೋರು ಊಟ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಒಂಚೂರು ಮೊಸರು ಒಗ್ಗರಣೆನೂ ಮಾಡಿಕೊಂಡೆ. ಇದು ಮೆಂತ್ಯ ಆಲೂಗೆಡ್ಡೆದು ಚಪಾತಿಗೂ ಚೆನ್ನಾಗಿರುತ್ತೆ, ರೈಸ್ಗಂತೂ ಮಸ್ತ್ ಕಾಂಬಿನೇಷನು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಂಡು ತಿಂದ್ಬಿಟ್ರೆ ಎಷ್ಟು ಅಂದರೆ ಸ್ವಲ್ಪ ರೈಸ್ನ ಇಷ್ಟು ಪಲ್ಯ ಜೊತೆಗೆ ತಿನ್ನಬೇಕು, ಚೆನ್ನಾಗಿರುತ್ತೆ. ಇನ್ನು ಪ್ರೀತಮ್ಗೆ ಬಾತಿಂಗ್ ಪೌಡರ್ ಮಾಡ್ಕೊಂಡಿದ್ದೆ, ಅದಕ್ಕೆ ಒಂದು ಎಕ್ಸ್ಟ್ರಾ ಡಬ್ಬ ಈ ಥರ ಹೋಲಿರೋ ಡಬ್ಬ ನಾನು ಹುಡುಕ್ತಾ ಇದ್ದೆ. ಸುಮ್ಮನೆ ಯಾಕೆ ದುಡ್ಡು ತೊಗೊಳೋದು, ಮನೇಲಿ ಈ ಥರ ಖಾಲಿ ಗ್ಲಾಸ್ ಡಬ್ಬ ಇದೆಯಲ್ಲ ಅಂತೇಳಿ ಅದಕ್ಕೆ ಹೋಲ್ ಮಾಡಿ ಹಿಂಗೆ ಸ್ಪ್ರೇ ಮಾಡಿದ್ರೆ ಪೌಡರ್ ಬರೋ ಥರ ಫೇಸ್ ವಾಶ್ ಮಾಡೋಕ್ಕೂ ನನಗೂ ಯೂಸ್ ಆಗುತ್ತೆ ಅಂತ ಹೇಳಿ ಮಾಡಿಕೊಂಡೆ. ಇನ್ನು ಇದು ಬೇಬಿ ಬಾತಿಂಗ್ ಪೌಡರ್ ಅಂತಾನೆ, ಇದಕ್ಕೆ ಜಾಸ್ತಿ ಏನೂ ಯೂಸ್ ಮಾಡಿಲ್ಲ. ಅದ್ರ ರೆಸಿಪಿ ಬೇಕಂದರೆ ಹೇಳಿ, ನಾನು ನಿಮಗೆ ಯಾವಾಗಾದರೂ ಶೇರ್ ಮಾಡ್ತೀನಿ. ಹೆಸರು ಕಾಳು, ಅಕ್ಕಿ, ಅರಿಶಿನ ಮತ್ತು ಸ್ವಲ್ಪ ಈ ಬೇವಿನ ಸೊಪ್ಪಿನ ಪೌಡರು, ಅದ್ರ ಜೊತೆಗೆ ಇದು ಒಣಗಿರೋ ಮಲ್ಲಿಗೆ ಹೂವನ್ನು ಹಾಕೊಬೋದು ಫ್ರ್ಯಾಗ್ರೆನ್ಸ್ಗೆ, ಸ್ಯಾಂಡಲ್ವುಡ್ ಅಥವಾ ರೋಸ್ ಪೌಡರ್, ಈ ಥರ ಫ್ರ್ಯಾಗ್ರೆನ್ಸ್ ನಿಮಗೆ ಬಿಟ್ಟಿದ್ದು ಮಕ್ಳ ಸ್ಕಿನ್ಗೆ ಹಿಂಗೆ ನಿಮಗೆ ಬೇಕೋ ಆ ಥರ ಆರಾಮಾಗಿ ಮಾಡ್ಕೊಬೋದು. ಇದ್ರ ರೆಸಿಪಿ ಡೀಟೇಲಾಗಿ ಬೇಕು ಅಂದರೆ ನನಗೆ ಹೇಳಿ, ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬಾತಿಂಗ್ ಪೌಡರ್ ರೆಸಿಪಿಯನ್ನು ಹಾಕ್ತೀನಿ. ತುಂಬ ಚೆನ್ನಾಗಿದೆ. ಅದರದ್ದಷ್ಟು ನುಣ್ಣು ಪೌಡರ್ ಮಾಡಿಕೊಂಡು ಮಕ್ಕಳಿಗೆ ಸ್ನಾನ ಮಾಡ್ಸೋಕ್ಕೆ ಮುಂಚೆ ಬಟ್ಲಲ್ಲಿ ಹಾಕಿ ನೆನೆಸಿಟ್ಬಿಟ್ಟು ಚೆನ್ನಾಗಿ ಹಚ್ಚಿ ತೊಳೆದ್ಬಿಟ್ರೆ ಯಾವ ಸೋಪು ಬೇಕಾಗಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇನ್ನು ಸ್ವಲ್ಪ ಸೊಪ್ಪಿತ್ತಲ್ಲ, ಸಂಜೆಗೆ ಅದು ಮಧ್ಯಾಹ್ನಕ್ಕೆ ಖಾಲಿ ಇತ್ತು ಅಡುಗೆ, ನನಗೇನು ಊಟ ಮಾಡೋಂಗಿರಲಿಲ್ಲ. ಬಟ್ ನನ್ನ ಹಸ್ಬೆಂಡ್ಗೆ ಊಟ ಬೇಕಲ್ಲ ಅಂತ ಹೇಳ್ಬಿಟ್ಟು ಸೊಪ್ಪಿನ ಹೆಸರು ಮಾಡೋಣ ಅಂತ. ಈ ಸೊಪ್ಪಿನ ಹೆಸರಿಗೆ ಸ್ವಲ್ಪ ಎಷ್ಟು ಎಳೆ ಸೊಪ್ಪಿರುತ್ತೋ ಅಷ್ಟು ಚೆನ್ನಾಗಿರುತ್ತಂತೆ. ಫಸ್ಟ್ ಟೈಮ್ ನಮ್ಮ ಗಿಡದಲ್ಲೇ ನನಗೆ ಒಂದೇ ಎಳೆ ತಿಂದ್ರೂ ಖುಷಿ ಆಗ್ತಾಯಿತ್ತು. ನಾನು ಬೆಳೆದಿರೋದು ನನ್ನ ಇದ್ರಲ್ಲಿ ಹಾಕಿರೋದು ಆ ಥರ ಫೀಲ್ ಬರ್ತಾಯಿತ್ತು, ಒಂಥರ ಖುಷಿ. ನೋಡಿ ಎಷ್ಟು ಫ್ರೆಶ್ ಆಗಿ ಹೆಂಗಿದೆ ಅಂದರೆ ಎಲೆ ಒಂದೊಂದು ಮುತ್ತು ಥರ ಇದೆ. ನಿಜ ಅದೃಷ್ಟ ಮಾಡಿರ್ಬೇಕು ಈ ಥರ ಫ್ರೆಶ್ ಆಗಿ ಡೈಲಿ ತಿನ್ನೋರು, ಎಷ್ಟು ಖುಷಿ ಇರುತ್ತಲ್ಲ ಅವ್ರಿಗೆ. ಅದು ತಾವಾಗೇ ಬೆಳೆದು ತಿನ್ನೋರಾದರೆ ಅಷ್ಟೇ. ಒಂದೇ ಒಂದು ಡ್ರಾಪ್ ಎಂಥ ಕೆಮಿಕಲ್ ಹಾಕಿಲ್ಲ, ಗೊಬ್ಬರ ಅಷ್ಟೇ ಹಾಕಿರೋದು. ಅವತ್ತೇ ನಾನು ಮನೇಲೆ ಕಾಂಪೋಸ್ಟ್ ಮಾಡ್ತಿದ್ನಲ್ಲ, ಅದು ಒಂದು ಬ್ಯಾಚ್ ಕಾಂಪೋಸ್ಟ್ ರೆಡಿ ಆಯಿತು. ಈಗ ಖಾಲಿಯಾಗಿದೆ, ಸೆಕೆಂಡ್ ಬ್ಯಾಚ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಈ ಪಾರ್ಟ್ 2 ಕೆಳಗಡೆ ಹಾಕಿದ್ದೀನಿ. ಇನ್ನು ಅದಕ್ಕೆ ಸ್ವಲ್ಪ ಬೀನ್ಸ್ ಬೀಜ ಇತ್ತು, ಹಾಕಿಬಿಡೋಣ, ಅದು ಬೇಗ ಬರುತ್ತೆ. ಅಮ್ಮ ಹೇಳಿದ್ರು ಈ ಟೈಮಲ್ಲಿ ಬೀನ್ಸ್ ಎಲ್ಲ ಹಾಕಬೇಕಂತ ಹೇಳಿ. ನಾಟಿ ಬೀನ್ಸು ಮತ್ತು ಫಾರಮ್ದು ಎರಡೂ ಇತ್ತು, ಎರಡನ್ನೂ ಹಾಕಿದ್ದೀನಿ. ನೋಡೋಣ ಬಂದರೆ ಅದು ಒಂದು ಎರಡು ಬೀನ್ಸ್ ಆಗುತ್ತೆ ಅಂತ ಹೇಳಿ ಅದನ್ನು ಹಾಕಿದೆ. ಇದೆಲ್ಲ ಹಬ್ಸೋದಕ್ಕೆ ಸ್ವಲ್ಪ ಜಾಗ ಎಲ್ಲ ಮಾಡ್ಕೊಬೇಕು. ಇವಾಗ ಖಾಲಿ ಪಾಟು ಕಾಣಿಸ್ತಾ ಇದೆ, ಅದು ತುಂಬ ಗಿಡ ಎತ್ತರಕ್ಕೆ ಬರುತ್ತಲ್ಲ, ಅವಾಗ ನೋಡಿ ಅದು ಖುಷಿನೇ ಬೇರೆ. ಪ್ರೀತಾ, ಸೊಪ್ಪೆಲ್ಲ ಕಟ್ ಮಾಡ್ದ? ಚೆನ್ನಾಗಿತ್ತ ಸೊಪ್ಪು? ಹೆಂಗಿತ್ತು?
ನಾನೇನು ಸೊಪ್ಪು ಕಟ್ ಮಾಡೋದ್ರೆ ನೀನು ಕೈಯು ಕಾಲು ಕಟ್ ಮಾಡ್ತಿದ್ಯಾ? ಸಾಂಬಾರು ಮಾಡೋಣ, ಸೊಪ್ಪು ಸಾರು ಮಾಡೋಣ ಬಾ. ಇನ್ನು ಈಸಿಯಾಗಿ ಸೊಪ್ಪು ಹೆಸರು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ತುಂಬ ಈಸಿ, ಸುಮಾರು ಜನ ಸುಮಾರು ಥರ ಮಾಡ್ಕೊಳ್ತಾರೆ. ಬಟ್ ನಮ್ಮಮ್ಮ ಏನು ಹೇಳ್ಕೊಟ್ಟಿದ್ರು ಅದನ್ನ ನಾನು ಮಾಡ್ತೀನಿ. ಅದು ಸ್ವಲ್ಪ ರೆಸಿಪಿ ಮರ್ತೋಗಿದೆ, ಯಾಕೆಂದರೆ ಇದನ್ನು ರಿಪೀಟಾಗಿ ಮಾಡ್ತಾ ಇದ್ರೆ ನೆನಪಿರುತ್ತೆ. ಈಸಿ ರೆಸಿಪಿನೇ ಮರ್ತೋಗುತ್ತೆ, ತುಂಬ ಡಿಫಿಕಲ್ಟ್, ತುಂಬ ಇಂಗ್ರೀಡಿಯೆಂಟ್ಸ್ ಹಾಕೋದೆಲ್ಲ ನೆನಪಿರುತ್ತೆ. ಇದೇನಿಲ್ಲ, ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ಳೋದು. ಆದಷ್ಟು ಇದಕ್ಕೆ ದಂಟಿನ ಸೊಪ್ಪು, ಅರವೆ ಸೊಪ್ಪು, ಎಳೆ ಸೊಪ್ಪು ಬೇಕಾಗುತ್ತೆ. ತುಂಬ ಬಲ್ತಿದ್ರೆ ಅಷ್ಟು ರುಚಿ ಆಗಲ್ಲ. ಅದನ್ನು ಸ್ವಲ್ಪ ಸೋಸ್ಕೊಂಡೆ. ನೋಡಿ, ಇಷ್ಟೆಲ್ಲ ಮಾಡಿದ್ದಕ್ಕೆ ಇಷ್ಟೇ ಅದರಲ್ಲಿ ವೇಸ್ಟ್ ಆಗಿದ್ದು. ನಾವೇ ಬೆಳೆದ್ರೆ ಅದೇ ನಾವು ಹೊರಗಡೆಯಿಂದ ತಂದರೆ ಎಷ್ಟು ವೇಸ್ಟ್ ಆಗುತ್ತಲ್ಲ. ಅದಕ್ಕೆ ಸ್ವಲ್ಪ ನೀರು, ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಉಪ್ಪು, ಸೊಪ್ಪು ಹಾಕಿ ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಇದು ಎಳೆ ಸೊಪ್ಪು ಆಗಿರೋದ್ರಿಂದ ಬೇಗ ಬೇಯುತ್ತೆ ಮತ್ತು ಬೆಣ್ಣೆ ಥರ ಆಗಿಬಿಡುತ್ತೆ ಬೆಂದರೆ. ಇನ್ನು ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಅದಕ್ಕೆ ನೋಡಿ ನಮ್ಮನೆ ಸೈನ್ಯ ಹೊರಟಿದೆ. ಬೆಳಗ್ಗೆಯಿಂದ ಮನೇಲೇ ಇದ್ರಲ್ಲ, ಆರಾಮಾಗಿ ಒಂದು ರೌಂಡ್ ಹೋಗಿ ಬರಲಿ ಅಂತ ಹೇಳ್ಬಿಟ್ಟು ನಾನೇ ಹೇಳಿದೆ ಕರ್ಕೊಂಡು ಹೋಗಿ, ಅವ್ರಿಗೂ ಗೊತ್ತಾಗಲಿ ತರಕಾರಿ ಎಲ್ಲ ತರೋದು ಹೆಂಗಿರುತ್ತೆ ಅಂತ. ಇನ್ನು ಈ ಸಾಂಬಾರಿಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್, ಸ್ವಲ್ಪ ತೆಂಗಿನಕಾಯಿ ತುರಿಬೇಕು. ನಾನು ಕೊಬ್ಬರಿನೇ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಹಾಕಿದ್ರೆ ಇನ್ನೂ ರುಚಿ ಇರುತ್ತೆ. ಕೊಬ್ಬರಿ, ಗಸಗಸೆ, ಸ್ವಲ್ಪ ಕಡಲೆಪಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರಾಗಿ ರೆಡಿಯಾಗೋ ಒಂದು ಸಾಂಬಾರನ್ನ ಮಾಡ್ಕೋಬೋದು. ಎಷ್ಟು ಈಸಿ ಅಂತಂದರೆ, ಅವಾಗೆಲ್ಲ ನಮ್ಮ ಮನೇಲಿ ನಮ್ಮಮ್ಮ ಅದೇ ಹೇಳ್ತಾಯಿದ್ರು. ಅಂದರೆ ಇವತ್ತು ಸಾಂಬಾರು ಆ ಟೈಮ್ಗೆ ಅಷ್ಟೇ, ನೆಕ್ಸ್ಟ್ ಡೇ ಯೂಸೇ ಮಾಡ್ತಾ ಇರಲಿಲ್ವಂತೆ. ಬೆಳಗ್ಗೆ ಮಾಡಿದ್ದು ಬೆಳಗ್ಗೆ, ಮಧ್ಯಾಹ್ನ ಮಾಡಿದ್ದು ಮಧ್ಯಾಹ್ನ, ರಾತ್ರಿ ಮಾಡಿದ್ದು ರಾತ್ರಿ. ಯಾಕೆಂದರೆ ಜನನೂ ಜಾಸ್ತಿ ಇರ್ತಾಯಿದ್ರು, ಬೇಗನೂ ಖಾಲಿ ಆಗ್ತಾಯಿತ್ತು. ಫ್ರೆಶ್ ಆಗಿ ಅವಾಗಲೇ ಅಡುಗೆ ಮಾಡ್ತಾಯಿದ್ರು. ಇವಾಗಿನ ಥರ ಒಂದು ವಾರ ತನಕ ಒಂದೇ ಸಾಂಬಾರನ್ನ ಕುದಿಸ್ಕೊಂಡು ತಿಂತಾ ಇರಲಿಲ್ಲ. ಇವಾಗ ನೋಡಿ ಎಂಥ ಕರ್ಮ ಬಂದಿದೆ ನಮಗೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದನ್ನು ಗಸಗಸೆ ಲಾಸ್ಟಲ್ಲಿ ಹಾಕಿದ್ದೀನಿ, ಫಸ್ಟೇ ಹಾಕ್ಕೊಳ್ಳಿ. ಅದಾದಮೇಲೆ ಈ ಮಸಾಲೆನ ಫಸ್ಟ್ ಒಂದ್ಸರಿ ಚೆನ್ನಾಗಿ ರುಬ್ಬಿ ಆಮೇಲೆ ಸೊಪ್ಪು ಹಾಕಿ. ಇದು 2 ಮಿಸ್ಟೇಕ್ ಆಯಿತು ನನಗೆ. ಸೊಪ್ಪು ಹಾಕಿದ್ರ ಜೊತೆಲೆ ಗಸಗಸೆ ಎಲ್ಲ ನುಣ್ಣಗಾಗಲ್ಲ. ಹಾಗಾಗಿ ಫಸ್ಟೇ ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದ್ನ ಅದನ್ನು ರುಬ್ಬಿಟ್ಟು, ಅದಾದಮೇಲೆ ಸೊಪ್ಪು ಒಂದು ಸೌಟಷ್ಟು, ಎಷ್ಟು ಬೇಕಾದರೂ ಹಾಕ್ಕೊಬೋದು, ಒಂದು ಸೌಟಷ್ಟು ಹಾಕಿ ಚೆನ್ನಾಗಿ ಈ ಥರ ನುಣ್ಣಗೆ ರುಬ್ಕೊಂಡು, ಸಾಂಬಾರಿಗೆ ಸೊಪ್ಪಿಗೆ ನೀರು ಹಾಕಿದ್ವಲ್ಲ ಅದೇ ನೀರಲ್ಲಿ ಮಿಕ್ಸ್ ಮಾಡಿಬಿಡೋದು ಅಷ್ಟೇ. ಯಾವುದೇ ಒಗ್ಗರಣೆ ಇಲ್ಲ, ಏನೂ ಇಲ್ಲ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆಮೇಲೆ ಈ ಮಸಾಲೆನೇ ನಿಮಗೆ ಒಂಥರ ಘಮ ಅಂತ ಇರುತ್ತೆ. ಇದನ್ನು ಮುದ್ದೆ ಜೊತೆಗೆ ಹಾಕೊಳ್ಳೋದು, ಮತ್ತು ಇನ್ನು ಮಿಕ್ಕಿದ ಸೊಪ್ಪನ್ನ ಜೊತೆಗೆ ನೆಂಚ್ಕೊಳ್ಳೋಕೆ ಇಟ್ಕೊಳ್ಳೋದು. ಅದನ್ನೇನು ಒಗ್ಗರಣೆ ಹಾಕಲ್ಲ, ಯಾಕೆಂದರೆ ಎಳೆ ಸೊಪ್ಪಲ್ವ, ಹಂಗೆ ತಿಂದ್ಬಿಡ್ತಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಸ್ ಇಟ್ ಈಸ್ ನನ್ನ ಲೈಫ್ ಹೆಂಗಿರುತ್ತೋ ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.